ಹಲೋ ಎವ್ರಿವನ್. ಇವತ್ತು ನಾನು ಕಾಯಿ ಹಾಲಿಂದ ಐಸ್ ಕ್ರೀಮನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಕಾಯನ್ನು ತುರಿದ್ಬಿಟ್ಟು ಅದನ್ನು ರುಬ್ಕೋಬೇಕು. ನಾನಿಲ್ಲಿ ರುಬ್ಕೊತಾ ಇದ್ದೀನಿ. ರುಬ್ಕೊಂಡ್ಬಿಟ್ಟು ಅದನ್ನು ಕಾಯಿ ಹಾಲನ್ನು ತೆಕ್ಕೊಳ್ಬೇಕು. ಕಾಯಿ ಹಾಲನ್ನು ರಿಮೂವ್ ಮಾಡ್ತಾ ಇದ್ದೀನಿ ನಾನು ಈಗ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಒಂದು 4 ಗೋಡಂಬಿ, ಒಂದು ಬನಾನಾ, ಹಾಗೆ ಸ್ವಲ್ಪ ಕಾಯಿ ಹಾಲನ್ನು ಹಾಕಿ ರುಬ್ಕೊಂಡು ಅದೇ ಕಾಯಿ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದರ ನಂತರ ಆ ಕಾಯಿ ಹಾಲನ್ನು ಒಂದು 2 ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ನಂತರ ಅದನ್ನು ಒಂದು 4 ಅವರ್ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. 4 ಅವರ್ ಆದಮೇಲೆ ಐಸ್ ಕ್ರೀಮ್ ಹೀಗೆ ಬರುತ್ತೆ ನೋಡಿ, ಕ್ರೀಮಿಯಾಗಿ ತುಂಬ ಟೇಸ್ಟಾಗಿ ಇರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.